ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಶಿವಮೊಗ್ಗ ಜಿಲ್ಲೆಯಲ್ಲಿ ಧಾರಾಕಾರ ಮಳೆಯಾಗಿದೆ. ಅಲ್ಲಲ್ಲಿ ಧರೆಗೆ ಮರಗಳು ಉರುಳಿದ್ದಾವೆ, ವಿದ್ಯುತ್ ಕಂಬಗಳು ಬಿದ್ದಿದ್ದಾವೆ. ಭಾರಿ ಮಳೆಯ ಹಿನ್ನೆಲೆಯಲ್ಲಿ ಶಾಲಾ ಕಾಲೇಜುಗಳಿಗೆ ರಜೆಯನ್ನ ಘೋಷಿಸಲಾಗಿದೆ. ಹೊಸನಗರ ತಾಲೂಕಿನಾದ್ಯಂತ ಶಾಲೆಗಳಿಗೆ ರಜೆಯನ್ನ ಘೋಷಿಸಲಾಗಿದೆ. ನೀವು ದೃಶ್ಯದಲ್ಲಿ ನೋಡಬಹುದು, ಅಪಾಯಕಾರಿ ದೃಶ್ಯಗಳಿದು. ಯಾಕಂತ ಹೇಳಿದ್ರೆ ಮಲೆನಾಡು ಕರಾವಳಿ ಭಾಗದಲ್ಲಿ ಮಳೆ ಧಾರಾಕಾರವಾಗಿ ಸುರಿದಾಗ ಅವೆಲ್ಲವೂ ಕೂಡ ಕಾಡು ಸಮೃದ್ಧವಾಗಿರುವಂತಹ ಪ್ರದೇಶಗಳು. ಮಳೆ ವಿಪರೀತ ಆಯಿತು ಅಂದರೆ ಮರಗಳೆಲ್ಲ ನೆಲಕ್ಕೆ ಬಿದ್ದುಬಿಡ್ತವೆ. ಅಂದರೆ ಯಾವೆಲ್ಲ ಬೀಳೋ ಹಂತದಲ್ಲಿದ್ದು ಅವೆಲ್ಲವೂ ಕೂಡ ಬಿದ್ದು ಹೋಗ್ಬಿಡ್ತವೆ. ಅಟ್ ದ ಸೇಮ್ ಟೈಮ್ ನೀವು ಗಮನಿಸಬಹುದು, ವಿದ್ಯುತ್ ಕಂಬಗಳು ಅಲ್ಲಿ ಗ್ರಾಮೀಣ ಭಾಗ ಅಂದಾಗ ಅಂಥ ಮೇಂಟೆನೆನ್ಸ್ ಅನ್ನೋದಿರೋದಿಲ್ಲ. ವಿದ್ಯುತ್ ಕಂಬಗಳು ಕೂಡ ಬಿದ್ದು ಹೋಗ್ಬಿಡ್ತವೆ. ವಿದ್ಯುತ್ ಅವಘಡಗಳು ಕೂಡ ಎಷ್ಟೋ ಸಂದರ್ಭದಲ್ಲಿ ನಡೆದಿದೆ ನೋಡಿ. ಆ ಬೃಹದಾಕಾರದ ಮಳೆ ಬಿದ್ದಿದೆ, ಸಂಚಾರವೇ ಅಸ್ತವ್ಯಸ್ತವಾಗಿದೆ. ಶಿವಮೊಗ್ಗ ಜಿಲ್ಲೆಯಲ್ಲಿ ಧಾರಾಕಾರ ಮಳೆಯಾಗಿರುವಂಥ ಪರಿಣಾಮ ಇದು. ಹೊಸನಗರ ತಾಲೂಕಿನಾದ್ಯಂತ ಶಾಲೆಗಳಿಗೆ ರಜೆಯನ್ನು ಘೋಷಿಸಲಾಗಿದೆ. ಮಳೆಗೆ ಗಾಜನೂರಿನ ತುಂಗಾ ಜಲಾಶಯ ಕೂಡ ಭರ್ತಿಯಾಗಿದೆ. ಇದರ ಜೊತೆಗೆ ನೀವು ಗಮನಿಸಬಹುದು, 18,000 ಕ್ಯೂಸೆಕ್ ನೀರು ಬಿಡುಗಡೆಯಾಗಿದೆ. ತುಂಬಿ ಹರಿತಾ ಇದೆ ತುಂಗಾ ನದಿ. ವಿಪತ್ತು ತಡೆಗೆ ಶಿವಮೊಗ್ಗ ಜಿಲ್ಲಾಡಳಿತ ಸಜ್ಜುಗೊಂಡಿದೆ. ನಾನು ವಿಶೇಷವಾಗಿ ಶಿವಮೊಗ್ಗ, ಉತ್ತರ ಕನ್ನಡ, ಕರಾವಳಿ ಭಾಗದಲ್ಲಿ ಶಾಲೆಗೂ ಮತ್ತು ಗ್ರಾಮೀಣ ಭಾಗದ ಮನೆಗಳಿಗೂ ಬಹಳಷ್ಟು ದೂರ ಇರುತ್ತೆ. ಈ ಕಾಡು ಪ್ರದೇಶಗಳಲ್ಲಿ ಕೆಲವೊಮ್ಮೆ ನದಿಯನ್ನು ದಾಟಿ ಸಂಚಾರ ಮಾಡುವಂತಹ ಅವ್ಯವಸ್ಥೆ ಇಂದಿಗೂ ಕೂಡ ಇದೆ. ಈ ರೀತಿ ಧಾರಾಕಾರ ಮಳೆಯಾದರೆ ಬಹಳಷ್ಟು ಸಮಸ್ಯೆಯನ್ನು ಗ್ರಾಮೀಣ ಭಾಗದಲ್ಲಿ ಜನಸಾಮಾನ್ಯರು ಎದುರಿಸುವಂತಾಗತ್ತೆ.